ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಮನೆ ಸೀಸಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲ ಪಾವತಿಸಿಲ್ಲ ಎಂದು ಮನೆಗೆ ಬೀಗ ಹಾಕಿದ ಫೈನಾನ್ಸ್ ಸಿಬ್ಬಂದಿ. ಸೀಸಾದ ಬಾಣಂತಿ ಮನೆಯ ಬಾಗಿಲು ಓಪನ್ ಆಗಿದೆ. ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಮನೆ ಸೀಸಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲ ಪಾವತಿಸಿಲ್ಲ ಅಂತ ಹೇಳಿ ಮನೆಗೆ ಬೀಗ ಹಾಕಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿ ಸಿಬ್ಬಂದಿ. ಸೀಸಾದ ಬಾಣಂತಿ ಮನೆಯ ಬಾಗಿಲು ಓಪನ್ ಆಗಿದ್ದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಪ್ರಕರಣವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗಂಭೀರವಾಗಿ ಪರಿಗಣಿಸಿದ್ದು ಫೈನಾನ್ಸ್ ಸಿಬ್ಬಂದಿ ಜೊತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತುಕತೆಯನ್ನ ನಡೆಸಿದ್ದು ಬಳಿಕ ಬಾಗಿಲು ಓಪನ್ ಮಾಡಿ ಕೀ ಕೊಟ್ಟ ಫೈನಾನ್ಸ್ ಸಿಬ್ಬಂದಿ. ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿರೋ ನಿವಾಸದ ಕುಟುಂಬಕ್ಕೆ ಫೈನಾನ್ಸ್ ಸಿಬ್ಬಂದಿ ಜೊತೆ ಆಸ್ಪತ್ರೆಯಿಂದಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತುಕತೆಯನ್ನ ನಡೆಸಿದ್ರು. ಮನೆ ಬೀಗ ಓಪನ್ ಮಾಡಿಸಿದ್ದು ಪಬ್ಲಿಕ್ ಟಿವಿಗೆ ಧನ್ಯವಾದವನ್ನ ಹೇಳಿದ ಬೆಳಗಾವಿಯ ತಾರಿಹಾಳ ಗ್ರಾಮದಲ್ಲಿರೋ ನಿವಾಸದ ಕುಟುಂಬ. ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಸೀಸಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಲ ಪಾವತಿಸಿಲ್ಲ ಅಂತ ಮನೆಗೆ ಬೀಗ ಹಾಕಿರ್ತಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. ಸೀಸಾದ ಬಾಣಂತಿ ಮನೆಯ ಬಾಗಿಲು ಓಪನ್ ಆಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದ್ದು ಪ್ರಕರಣವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗಂಭೀರವಾಗಿ ಪರಿಗಣಿಸಿದ್ದು ಫೈನಾನ್ಸ್ ಸಿಬ್ಬಂದಿ ಜೊತೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಸ್ಪತ್ರೆಯಿಂದಲೇ ಮಾತುಕತೆಯನ್ನ ನಡೆಸಿದ್ರು. ಬಳಿಕ ಬಾಗಿಲು ಓಪನ್ ಮಾಡಿ ಫೈನಾನ್ಸ್ ಸಿಬ್ಬಂದಿ ಕೀಯನ್ನ ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ. ಪಬ್ಲಿಕ್ ಟಿವಿಗೆ ಬಾಣಂತಿ ಕುಟುಂಬ ಧನ್ಯವಾದವನ್ನ ತಿಳಿಸಿದೆ. ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ನಿನ್ನೆ ನಾವು ಇಲ್ಲಿ ಇಲ್ಲದ ನೋಡೆ ಅವರ ಪಿ ಎ ಅವ್ರನ್ನ ಮುಂಜಾನೆ ಕಳಿಸ್ಕೊಟ್ಟಿದ್ರಂತ. ಅವ್ರು ಇಲ್ಲಿ ಬಂದ ನೋಡಿದ್ರು. ನಾವಿಲ್ಲೇ ಇರ್ದಿದ್ದಕ್ಕೆ ನಮ್ಮ ಊರಾಗಿನ ಮುಖಂಡರನ್ನ ಮತ್ತು ಅವ್ರ ಪಿ ಎ ಸರ ಬಂದ ಇದು ಕಿತ್ತೂರು ಊರಾಗ ನಿಚ್ಚಿನ್ಕಿ ಗ್ರಾಮಕ್ಕೆ ಬಂದ ಭೇಟಿ ನೀಡಿ ನಮ್ಮನ್ನು ವಾಪಸ್ ನಮ್ಮ ನಿಲಯಕ್ಕೆ ಕರ್ಕೊಂಬಂದ ನಿವಾಸಕ್ಕೆ ಚಾವಿ ತೆಗೆದ ವಾಪಸ್ ಒಳಗಡೆ ಕರೆಸಿದಾರು. ಅವ್ರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೇನೆ ರೀ. ಶ್ರೀಮತಿ ತಾರ್ಯಾದಿಂದ ಇವರು ಹೆಬ್ಬಾಳ್ಕರ್ ಮೇಡಮ್ದವ್ರು ಪಿ ಎದವ್ರು ಕಳಿಸ್ಕೊಟ್ಟು ಮತ್ತು ತುಂಬ ಧನ್ಯವಾದಗಳು. ಮತ್ತು ಇಲ್ಲಿಂದ ರಾತ್ರಿ ಅಲ್ಲಿ ಕಿತ್ತೂರು ಗ್ರಾಮದಾಗ ಬಂದು ತೋರಿಸ್ಕೊಂಡು ಕೊಟ್ಟು ಕಳಿಸಿ ನಮ್ಮನ್ನೆಲ್ಲನೂ ಇಲ್ಲಿ ಬಂದು ಊರಿಗೆ ಬಂದು ಹಚ್ಚಿಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಬೈಗೆ ಮೇಡಮ್ಗಳಿಗೆ ಧನ್ಯವಾದಗಳು. ಕಿತ್ತೂರು ಗ್ರಾಮದಾಗ ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಮನೆಯನ್ನ ಸೀಸ್ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೀಸಾದ ಬಾಣಂತಿ ಮನೆಯ ಬಾಗಿಲು ಓಪನ್ ಆಗಿದ್ದು ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದ್ದು ಪ್ರಕರಣವನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಗಂಭೀರವಾಗಿ ಪರಿಗಣಿಸಿದ್ದು ಮಾತುಕತೆಯನ್ನ ನಡೆಸಿದರು.